ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ವಿಶೇಷವಾದ ಒಂದು ಕುಟುಂಬವನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಕುಣಿಗಲ್ ರಾಜಕೀಯ ಇತಿಹಾಸದಲ್ಲಿ ದಾಸೇಗೌಡರು ಅಂತ ನೀವೆಲ್ಲ ಕೇಳಿದಿರ. ಆ ರಾಜಕೀಯವನ್ನ ಕುಣಿಗಲ್ಗೆ ಭವಿಷ್ಯವನ್ನ ಕಟ್ಕೊಟ್ಟಂಥವ್ರು, ಹಲವಾರು ಸಚಿವರು ಶಾಸಕರು ಆಗಿದ್ದಂಥವರು, ದೇವೇಗೌಡರು ಸೇರಿದಂತೆ ಹಲವಾರು ಗಣ್ಯರು ಈ ಮನೆಗೆ ಬಂದೋದಂಥ ಮನೆ. ಈ ಮನೆಯಲ್ಲಿ ಇಂದಿಗೂ ಕೂಡ BJPಯ ಮುಖಂಡ ಡಿ ಕೃಷ್ಣಕುಮಾರ್ ಅವರು ವಾಸ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಒಬ್ಬ ರಾಜಕೀಯದ ಮುಖಂಡ ಅಂತ ಅಂದರೆ ಐಷಾರಾಮಿ ಬಂಗಲೆಗಳಲ್ಲಿ ವಾಸ ಮಾಡ್ತಾರೆ. ಆದರೆ BJP ಮುಖಂಡ ಡಿ ಕೃಷ್ಣಕುಮಾರ್ ಈ ಸರಳವಾದ ತನ್ನ ಸ್ವಂತ ಕುಟುಂಬದ ತಂದೆ ತಾಯಿಗಳು ಹಿರಿಯರು ಬಿಟ್ಟೋದಂಥ ಮನೆಯಲ್ಲೇ ಇವತ್ತು ಕೂಡ ಬಾಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕ್ಷೀರ ಕ್ರಾಂತಿಯನ್ನು ಮಾಡಿ BJPಯನ್ನು ಕಟ್ಟಿ ಬೆಳೆಸ್ತಾ ಇರೋರು ಇವತ್ತು ನಮ್ಮ ಜೊತೆಲಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರಿಗೆ ಕೋರೋಣ. ಈ ದಿನ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಅಣ್ಣ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ಕರ್ನಾಟಕ ರಾಜ್ಯದಲ್ಲಿ ಕುಣಿಗಲ್ನಲ್ಲಿ BJPಯನ್ನು ಕಟ್ಟಿ ಬೆಳೆಸಿದ್ದೀರಾ. ಅದೇ ರೀತಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಉತ್ತಮವಾದ ಬೆನ್ನೆಲುಬಾಗಿ ನಿಂತಿದ್ದೀರಾ. ಇವತ್ತು ಈ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ತಾಲೂಕಿನ ಜನರು ನನ್ನ ಮೇಲಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೇನೆ. 4 ಚುನಾವಣೆಗಳಲ್ಲಿ ನಿರಂತರವಾಗಿ ನಾನು ಸೋಲನುಭವಿಸಿ 2ನೇ ಸ್ಥಾನದಲ್ಲಿದ್ದರೂ ಕೂಡ ಒಬ್ಬ ಕಾರ್ಯಕರ್ತನೂ ಕೂಡ ನನ್ನನ್ನು ಬಿಟ್ಟು ಹೋಗದೆ ನನ್ನ ಜೊತೆಲೇ ಇದ್ದೀರಿ. ನೀವು MLA ಆಗೋದನ್ನ ನಾನು ಕಣ್ಣಿಂದ ನೋಡಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಈ ದಿನ ನನ್ನ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಲಿಕ್ಕೆ ಹಲವಾರು ಜನ ನಮ್ಮ ಪಕ್ಷದ ಮುಖಂಡರುಗಳು, ಹಿತೈಷಿಗಳು, ಕಾರ್ಯಕರ್ತರು ಬಂದಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು ಕೂಡ ನನಗೆ ಶುಭಾಶಯನ ಕೋರೋದ್ರ ಜೊತೆಗೆ ಇವತ್ತು ನಮ್ಮ ಅಶ್ವಥ್ ನಾರಾಯಣ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದರು, ಏನು ರಾಷ್ಟ್ರ ಮಟ್ಟದಲ್ಲಿ ಏನು ನಮ್ಮ ಅಮಿತ್ ಶಾ ಅವರು ರಾಜ್ಯ ಪಿಕಾರ್ಡ್ ಬ್ಯಾಂಕಿನ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಒಳ್ಳೆಯ ಸಾಧನೆಗೆ ಒಂದು ಅವಾರ್ಡನ್ನು ಕೊಟ್ಟರು. ಆ ವಿಚಾರವನ್ನು ಸ್ಮರಿಸ್ಕೊಂಡು ಈ ದಿನ ನನಗೆ ಶುಭವನ್ನು ಕೋರಿದ್ದಾರೆ. ಹಾಗಾಗಿ ತಾಲೂಕಿನ ಜನ ಮತ್ತು ಹಾಲು ಉತ್ಪಾದಕ ಬಂಧುಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು, NDA ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ಭಗವಂತ ಹೆಚ್ಚಿನ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮಾಧ್ಯಮದ ಮುಖಾಂತರ ಕೈ ಮುಗಿದ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ನೀವು ಒಳ್ಳೆ ಹಣವಂತರು ಕೂಡ. ಆದರೆ ಈ ಮನೆಯಲ್ಲೇ ಇನ್ನೂ ಅಂದರೆ ಶಿಥಿಲವಾದ ಮನೆಯಲ್ಲೇ ವಾಸ ಮಾಡ್ತಿದ್ದಾರಲ್ಲ, ಇದ್ರ ಸೀಕ್ರೆಟ್ ಏನು? ಸೀಕ್ರೆಟ್ ಏನಿಲ್ಲ. ಮೊದಲಿಂದ ನಮ್ಮ ತಂದೆ ತಾಯಿ ಈ ಮನೆಯಲ್ಲೇ ಇದ್ದು ಈ ಮನೆ ಚೆನ್ನಾಗಿರಬೇಕು, ದೀಪ ಹಚ್ಚಬೇಕು ಅಂತಕ್ಕಂಥದ್ದು ಒಂದು ಇದಾಯಿತು. ಜೊತೆಗೆ ನಮ್ಮವರೆಲ್ಲ ಒಬ್ಬರು ಬೆಂಗಳೂರಿಗೆ ಎಲ್ಲ ಕುಣಿಗಲ್ಗೆ ಹೋದರು. ಹಾಗಾಗಿ ಬಾಳಿ ಬದುಕಿದ ಮನೆಯಲ್ಲೇ ನಾನು ದೀಪ ಹಚ್ಕೊಂಡಿರಬೇಕು, ಈ ಮನೆಯಲ್ಲೇ ಒಂದು ಗುರಿಯನ್ನು ಸಾಧಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಪೂರ್ವಜರ ಕಟ್ಟಿರ್ತಕ್ಕಂಥ ಮನೆಯಲ್ಲೇ ನಾನು ಇವತ್ತು ಕೂಡ ದೀಪ ಹಚ್ಕೊಂಡು ಸಂಸಾರ ಮಾಡ್ತಾ ಇದ್ದೀನಿ. ಈ ತಾಲೂಕಿನ ರಾಜಕಾರಣದಲ್ಲಿ ನೊಂದವರಿಗೆ ಸಹಾಯ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಕೇಳಿದ್ರಲ್ಲ. ಯಾಕೆ ಅಂತ ಅಂದರೆ ಈ ಮಣ್ಣಿನ ಶಕ್ತಿ ಹಾಗೆ ಪೂರ್ವಜರು ತಂದೆ ತಾಯಿಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡಿಬೇಕಾಗಿರುವಂಥದ್ದು ಈ ಮಣ್ಣಿನ ಗುಣ. ಆ ಕೆಲಸವನ್ನು BJP ಮುಖಂಡ ಡಿ ಕೃಷ್ಣಕುಮಾರ್ ಅವರು ಇಂದಿಗೂ ಕೂಡ ಮಾಡ್ಕೊಂಬರ್ತಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬವನ್ನು ನಾನು ಶುಭ ಕೋರ್ತಾ ಇದ್ದೀನಿ. ಈಗ ಹಲವಾರು ಅವರ ಅಭಿಮಾನಿಗಳು ಅವ್ರಿಗೆ ಶುಭ ಕೋರೋದಕ್ಕೆ ಅಂತ ಬಂದಿದ್ದಾರೆ. ಏನಾಗುತ್ತೆ, ಹೇಗೆ ನಡೆಯುತ್ತೆ ಎಂಬುದನ್ನು ನೋಡ್ತಾ ಹೋಗೋಣ.